ಜೀವನ ಪರ್ಯಂತ ದ್ವೇಷಿಸುತ್ತಾ ಬಂದಂತ ಹಿರಣ್ಯಕಶಿಪುವಿಗೆ ತನ್ನ ಮಗ ಪ್ರಹ್ಲಾದನು ವಿಷ್ಣುವಿನ ಪರಮ ಭಕ್ತ ಎಂದು ತಿಳಿದಾಗ ಅವನ ಸ್ವಂತ ಪುತ್ರನನ್ನೇ ತಿರಸ್ಕರಿಸಿದನು. ಯಾರ ದರ್ಶನವನ್ನು ದೇವತೆಗಳೇ ಪಡೆಯಲು ಆಗುತ್ತಿಲ್ಲವೋ ಅಂತವರ ದರ್ಶನದ ಆಸೆಯನ್ನು ಅಸುರ ಕುಲದಲ್ಲಿ ಜನಿಸಿದ ಈ ತುಚ್ಛ ಅಜ್ಞಾನಿ ಬಾಲಕ ಈಡೇರಿಸಿಕೊಳ್ಳಲು ಹೇಗೆ ಸಾಧ್ಯ? ದಯಮಾಡಿ ದರ್ಶನ ನೀಡಿ, ದಯಮಾಡಿ ದರ್ಶನ ನೀಡಿ ನಾಥ, ನನಗೆ ದರ್ಶನ ನೀಡಿ, ದರ್ಶನ ನೀಡಿ ನಾಥ. ನೀವು ನನ್ನ ದಾಸನೆಂದು ಹೇಳಿ ನನ್ನನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಬೇಡಿ. ಪ್ರಹ್ಲಾದ, ನಾನು ನಿನಗಾಗಿ ಏನು ಮಾಡಲಿ? ನಿಮ್ಮನ್ನು ಪಡೆದುಕೊಂಡ ಮೇಲೆ ಇನ್ನೂ ಪಡೆದುಕೊಳ್ಳುವುದಕ್ಕೆ ಇನ್ನೇನುಳಿದಿದೆ ಎಂದು ನೀವೇ ಹೇಳಿ. ಹೇ ಪ್ರಭು, ಇಂದಿಗೆ ನನ್ನ ಎಲ್ಲ ಬೇಡಿಕೆಗಳು ಪೂರ್ಣವಾದವು. ನನಗೆ ನಿಮ್ಮಿಂದ ಇನ್ನೇನು ಬೇಡವೇ ಬೇಡ. ಒಂದೊಮ್ಮೆ ನೀವು ನನಗೇನಾದರೂ ನೀಡಲು ಬಯಸಿದರೆ ದಯಮಾಡಿ ನನ್ನಲ್ಲಿ, ನನ್ನ ಹೃದಯದಲ್ಲಿ ನಿಮ್ಮ ಭಕ್ತಿಯ ಜ್ಯೋತಿ ಸದಾ ಕಾಲಕ್ಕೂ ಶಾಶ್ವತವಾಗಿ ಪ್ರಜ್ವಲಿಸುವ ಹಾಗೆ ನನಗೆ ಆಶೀರ್ವದಿಸಿ ಪ್ರಭು. ಹಾಗೆ ನಾನು ಒಂದು ಕ್ಷಣವೂ ಕೂಡ ನಿಮ್ಮನ್ನು ಮರೆಯಬಾರದು. ಪ್ರಹ್ಲಾದ, ನಾನು ನಿನಗೆ ಆಶೀರ್ವದಿಸುತ್ತೇನೆ. ಈ ಕ್ಷಣದಿಂದಲೇ ಎಲ್ಲೆಡೆ ಎಲ್ಲ ವಸ್ತುವಿನಲ್ಲೂ ಹಾಗೆಯೇ ಪ್ರತಿ ಜೀವಿಯಲ್ಲೂ ನನ್ನನ್ನೇ ಕಂಡುಕೊಳ್ಳುವೆ. ತಥಾಸ್ತು. ಭಗವಾನ್ ವಿಷ್ಣುವಿನ ದರ್ಶನವನ್ನು ಪಡೆದ ನಂತರ ಸಂತೃಪ್ತನಾದ ಪ್ರಹ್ಲಾದನು ತನ್ನ ತಂದೆ ಹಿರಣ್ಯಕಶಿಪುವಿನ ಬಳಿ ಮರಳಿ ಹೋದನು. ಆದರೆ ಹಿರಣ್ಯಕಶಿಪುವಿನ ದ್ವೇಷ ಇನ್ನೂ ಕಡಿಮೆಯಾಗಿರಲಿಲ್ಲ. ತಿರಸ್ಕರಿಸಿದ ಪುತ್ರನು ಮರಳಿ ಬಂದಾಗ ಹಿರಣ್ಯಕಶಿಪುವಿಗೆ ಬಹಳ ಕೋಪ ಬಂದಿತು. ಅವನು ವಿಷ್ಣುವಿಗೆ ಸವಾಲನ್ನು ಮಾಡಲು ಹೊರಟಿದ್ದಾನೆ. ಇನ್ನು ಒಬ್ಬ ಸಾಮಾನ್ಯ ಮನುಷ್ಯನ ಭಕ್ತಿ ಗೆಲ್ಲುವುದೋ ಅಥವಾ ಒಬ್ಬ ಹಠವಾದಿ ರಾಕ್ಷಸನ ದ್ವೇಷ ಗೆಲ್ಲುವುದೋ ನೋಡೋಣ ಬನ್ನಿ. ನೀಚ, ಅಧಮ್ಯ, ಕುಲಘಾತಕ, ನೀನಿನ್ನೂ ಬದುಕಿದೆಯಾ? ಈ ರೀತಿ ಪದೇ ಪದೇ ನಿನ್ನ ಜೀವಂತ ಮುಖವನ್ನು ನನ್ನ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲವೇ? ಆ ಮಾಯಾವಿ ಹೇಳಿ ವಿಷ್ಣುವನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನೀನು ಆ ವಿಷ್ಣುವಿನ ದಾಸನಲ್ಲವೇ? ಹಾಗಾದರೆ ಕರೆಯವನನ್ನ. ದಾಸಃ ನೀನು ಕರೆದ ಕೂಡಲೇ ಆ ಹೇಳಿ ನನ್ನೆದುರಿಗೆ ಬರಬಹುದು ಎಂದು ನಿರ್ಣಯವಾಗಿ ಬಿಡಲಿ. ನಮ್ಮಿಬ್ಬರ ನಡುವೆ ನರಿ ಯಾರು ಹಾಗೆ ಸಿಂಹ ಯಾರೆಂದು ಯಾರು ಉಪಸ್ಥಿತರಿರುವುದಿಲ್ಲವೋ ಅವರನ್ನ ಮಾತ್ರ ಕರೆಯೋದಲ್ಲವೇ? ನೀವು ಯಾರನ್ನ ಕರೆಯುತ್ತಿದ್ದೀರೋ ಅವರು ಇಲ್ಲಿರುವ ಈ ಸಭೆಯಲ್ಲಿ ಪ್ರತಿಯೊಂದು ಜೀವಿ, ಪ್ರಾಣಿ ಅಷ್ಟೇ ಅಲ್ಲದೆ ನಿರ್ಜೀವ ವಸ್ತುಗಳಲ್ಲಿ ಉಪಸ್ಥಿತರಿದ್ದಾರೆ. ನಿನ್ನ ವಿಷ್ಣು ಸರ್ವವ್ಯಾಪಿ ಎಂದೇ ಅಲ್ಲವೇ? ಹಾಗಾದರೆ ಅವನು ಈ ಕಂಬದಲ್ಲಿ ಇರಬೇಕು ತಾನೇ? ಅವಶ್ಯವಾಗಿರುವರು. ನಾನು ನಿನ್ನ ವಿಷ್ಣುವಿಗೆ ಸವಾಲೊಡ್ಡುತ್ತಿದ್ದೇನೆ. ನನ್ನಿಂದ ಇಂದು ನಿನ್ನನ್ನು ಕಾಪಾಡಲು ಸಾಧ್ಯವಾದರೆ ಕಾಪಾಡಲಿ. ನೋಡಿಯೇ ಬಿಡೋಣ ವಿಷ್ಣು ತನ್ನ ಭಕ್ತನಿಗಾಗಿ ಏನು ಮಾಡುತ್ತಾನೆ ಎಂದು.
ಶಸ್ತ್ರವನ್ನು ಆಕ್ರಮಣಕ್ಕೆ ಸಿದ್ಧ ಮಾಡು. ಅವರನ್ನು ಮುಗಿಸಿ. ವಿಷಯಕ್ಕೆ ಬಂದರೆ ನೋಡಿ ನನ್ನ ಉಗುರುಗಳು ಇದು ಸಜೀವವೂ ಅಲ್ಲ ಹಾಗೆ ನಿರ್ಜೀವವೂ ಅಲ್ಲ. ನೀವಂತೂ ಅನೇಕ ಅವತಾರಗಳನ್ನು ತಾಳಿದ್ದೀರಿ. ಆದರೆ ಕೇವಲ ಒಬ್ಬ ಭಕ್ತನ ಸುರಕ್ಷತೆಗಾಗಿ ಈ ಅವತಾರ ತಾಳಿ ನನ್ನ ಗೌರವವನ್ನು ಎಷ್ಟು ಹೆಚ್ಚಿಸಿದ್ದೀರಿ ಎಂದರೆ ಇದಕ್ಕೆ ನಾನು ಎಷ್ಟೇ ಜನ್ಮ ತಾಳಿದರೂ ಅನಂತ ಕಾಲದವರೆಗೂ ನಿಮಗೆ ನಮಿಸಿ ವ್ಯಕ್ತಪಡಿಸಲಾಗುವುದೇ ಇಲ್ಲ ಪ್ರಭು.
ಮಾಡುತ್ತೇನೆ. ಯುಗ ಯುಗದಲ್ಲಿಯೂ ನಿನ್ನ ಕೀರ್ತಿ ನನ್ನ ಮಹಾನ್ ಭಕ್ತರಲ್ಲಿ ಚಿರಸ್ಥಾಯಿಯಾಗಿ ಉಳಿಯಲಿ. ಹಾಗೆ ನಿನ್ನನ್ನು ಯಾರು ಪೂಜಿಸುವರೋ ನಿಸ್ಸಂದೇಹವಾಗಿ ನನ್ನ